ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಎಪ್ಸಲಾನ್ ಎನ್ ಎಫ್ ಎ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕನ್ನಡದಲ್ಲಿ ಈ ಥರ ಕಂಟೆಂಟನ್ನು ಕೊಡ್ತಾ ಇರೋ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ನಾವು ಎಪ್ಸಲಾನ್ ಎನ್ ಎಫ್ ಎಗೆ ಕನ್ವರ್ಟ್ ಮಾಡಬೇಕು ಅಂದರೆ ಮೂರು ಬೇಸಿಕ್ ಡಯಾಗ್ರಾಮ್ಸ್ ಇರ್ಬೋದು, ಸರ್ಕ್ಯೂಟ್ ಥರದನ್ನ ನಾವು ಕಲಿತಾ ಹೋಗಬೇಕು. ಸೊ ಮೊದಲಿಗೆ ಹೇಗೆ ಅಂದರೆ ಎ ಬಿನ ನಾವು ಹೇಗೆ ಬರಿಬೋದು ಅಂದರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಎ ಬಿ ಅಲ್ವಾ, ಎ ಬಿ ಈಸ್ ದ ರೆಗ್ಯುಲರ್ ಎಕ್ಸ್ಪ್ರೆಷನ್. ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಎಪ್ಸಲಾನ್ ಎನ್ ಎಫ್ ಎ ಆಗಿ ಹೇಗೆ ಬರೆಯೋದು ಅಂದರೆ, ಮಾಮೂಲಿ ಎ ಬಿ ಬರಿತೀವಿ ಅಂದರೆ ಎ ಮತ್ತು ಬಿ, ಇದು 1 2 3 ಅಂತ ತಗೊಳ್ಳಿ, ಎ ಬಿ ಅಂತ ಈ ಥರ ಬರಿತೀವಿ. ಆದರೆ ನಾವು ಎಪ್ಸಲಾನ್ನ ಯೂಸ್ ಮಾಡ್ಕೊಂಡು ಹೇಗೆ ಬರೆಯೋದು ಅಂದರೆ ಎ ಮತ್ತು ಬಿ ಮಧ್ಯೆ ಎಪ್ಸಲಾನ್ ಯೂಸ್ ಮಾಡೋದು. ನೆಕ್ಸ್ಟ್ 4 ಒಂದು ಸ್ಟೇಟ್ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಎ ಪ್ಲಸ್ ಬಿನ ಹೇಗೆ ಬರೆಯೋದು ಅಂತ ಅಂದರೆ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಅಂದರೆ ಎ ಆರ್ ಬಿ ಬರ್ದಂಗೆ. ಎಯಿಂದ ಇಲ್ಲಿಂದ ಸ್ಟಾರ್ಟ್ ಆದರೆ ಇದು ಎಂಡ್ ಅಲ್ವಾ, ಫೈನಲ್ ಸ್ಟೇಟ್. ಇಲ್ಲಿ ಇದು ಸ್ಟಾರ್ಟ್ ಆದರೆ ಇದು ಫೈನಲ್ ಸ್ಟೇಟ್. ಇಲ್ಲಿಂದ ಎ ಆರ್ ಬಿ, ಎ ಇಂದನಾರು ಹೋಗ್ಬೋದು, ಬಿ ಇಂದನಾರು ಹೋಗ್ಬೋದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಎಪ್ಸಲಾನ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಟ್ಗೆ ಟ್ರಾನ್ಸಿಷನ್ ಮಾಡ್ತೀವಿ. ಎಪ್ಸಲಾನ್ನ ಯೂಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಸ್ಟೇಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಪ್ಸಲಾನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎ ಸ್ಟಾರ್ನ ಹೇಗೆ ಬರೆಯೋದು, ಸೊ ಇದು ಇನಿಷಿಯಲ್ ಸ್ಟೇಟ್ ಅಂತ ಅಂದ್ಕೊಳ್ಳಿ. ಎಪ್ಸಲಾನ್ನ ಯೂಸ್ ಮಾಡಿಕೊಂಡು ಎ ಸ್ಟಾರ್ನ ಬರಿತಾ ಇದ್ದೀವಿ. ಸೊ ಈ ಥರ ನಾವು ಬೇಸಿಕ್ ಸರ್ಕ್ಯೂಟ್ಸ್ನ ನೆನ್ಪಿಟ್ಕೋಬೇಕು. ಬೇಸಿಕ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿಕೊಂಡು ಲಾರ್ಜರ್ ಸರ್ಕ್ಯೂಟ್ನ ನಾವು ಬರಿತಾ ಹೋಗಬೇಕು. ಸೊ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಫುಲ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ಎಪ್ಸಲಾನ್ ಎನ್ ಎಫ್ ಎ ಅಂದರೆ ಈ ವಿಡಿಯೋ ನೋಡಿದ್ರೆ ಸಾಕು, ಆರಾಮಾಗಿ ಎಕ್ಸಾಮಲ್ಲಿ ಆರಾಮಾಗಿ ಬರಿಬೋದು. ಸೊ 2 ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದು ಯಾವುದು ಅಂದರೆ ಎ ಪ್ಲಸ್ ಬಿ ಸ್ಟಾರ್ ಎ, ಮತ್ತು ಎರಡನೇದು ಎ ಪ್ಲಸ್ ಬಿ ಸ್ಟಾರ್ ಎ ಬಿ ಬಿ. ಸೊ ಇವೆರಡನ್ನ ನಾವು ಮಾಡ್ತಾ ಹೋಗೋಣ. ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಎಕ್ಸಾಂಪಲ್ಸ್ನ ನಾನು ಕವರ್ ಮಾಡ್ತೀನಿ. ಎಕ್ಸಾಂಪಲ್ಸ್ ಜಾಸ್ತಿ ಬೇಕು ಅಂದರೆ ಆ ವಿಡಿಯೋನ ನೋಡ್ಬೋದು. ಆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದು. ಸೊ ಮೊದಲನೇದು ಹೇಗೆ ಬರೆಯೋದು ಅಂತ ನೋಡೋಣ. ಎ ಪ್ಲಸ್ ಬಿ ಸ್ಟಾರ್ ಎ ಬಿ. ಸೊ ಎ ಪ್ಲಸ್ ಬಿ ಹೇಗೆ ಬರೆದಿದ್ದೀವಿ ಇಲ್ಲಿ, ಫಸ್ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಬರಿಬೇಕು. ಎ ಪ್ಲಸ್ ಬಿ ಹೇಗೆ ಬರೆಯೋದು, ಈ ಥರ. ಸೊ ಇನಿಷಿಯಲ್ ಸ್ಟೇಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ 1 2 ಎಪ್ಸಲಾನ್ ಯೂಸ್ ಮಾಡಿಕೊಂಡು ಎ ಆರ್ ಬಿ 4 5 ಎಪ್ಸಲಾನ್ ಇದು 6 ಅಂತ ಅಂದ್ಕೊಳ್ಳಿ. ಸೊ ಇದು ಫೈನಲ್ ಸ್ಟೇಟ್ ಆಗಿತ್ತು ನಮಗೆ ಯಾವುದರಲ್ಲಿ, ಎ ಪ್ಲಸ್ ಬಿ ಬರೆದಾಗ. ಇಲ್ಲೇನಂತ ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಸ್ಟಾರ್ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಬರ್ದಾಯಿತು. ನೆಕ್ಸ್ಟು ಆ ಬ್ರ್ಯಾಕೆಟ್ ಹೊರಗಡೆ ಏನಿದೆ ಸ್ಟಾರ್ ಇದೆ. ಸ್ಟಾರ್ ಹೇಗೆ ಬರೆಯೋದು, ಇದು ಅಷ್ಟನ್ನು ಎ ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ಬರಿಬೇಕಾದ್ರೆ ಎ ಅಂತ ಕನ್ಸಿಡರ್ ಮಾಡಿ. ಅವಾಗ ಏನು ಮಾಡ್ತೀವಿ ಅಂತ ಅಂದರೆ ಎಪ್ಸಲಾನ್. ನೆಕ್ಸ್ಟ್ ಇದು ಇನಿಷಿಯಲ್ ಸ್ಟೇಟ್ ಆಗಲ್ಲ, ಅವಾಗ ಏನಾಗುತ್ತೆ ಅಂದರೆ ಎಪ್ಸಲಾನ್ನ ಯೂಸ್ ಮಾಡ್ತೀವಿ ನಾವು. ಇದು ಇನಿಷಿಯಲ್ ಸ್ಟೇಟ್ ಆಗುತ್ತೆ. ಇದು 0 ಎಪ್ಸಲಾನ್ 1 2 3 4. ನೆಕ್ಸ್ಟ್ ಎಪ್ಸಲಾನ್ 7. ನೆಕ್ಸ್ಟ್ ಈ 0ಇಂದ 7ಗೆ ನಾವು ಎಪ್ಸಲಾನ್ನ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಮಾಡ್ಬೋದು. ಸೊ ಇದೇನಾಯಿತು, ಎ ಪ್ಲಸ್ ಬಿ ಸ್ಟಾರ್ ಆಯಿತು. ಇಂಟು ಎ ಬರಿಬೇಕು, ಇಂಟು ಎ, ಮುಂದಕ್ಕೆ ಎ ಬರೆದ್ರೆ 8. ಇದು ಫೈನಲ್ ಸ್ಟೇಟ್. ಸೊ ಇನಿಷಿಯಲ್ ಸ್ಟೇಟ್ 0, ಫೈನಲ್ ಸ್ಟೇಟ್ 8. ಅರ್ಥ ಆಗಿತ್ತು ಅಂತ ಅಂದ್ಕೊತೀನಿ. ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ಇಲ್ಲೇ ಸಾಲ್ವ್ ಮಾಡೋಣ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಎ ಪ್ಲಸ್ ಬಿ ಸ್ಟಾರ್ ಎ ಬಿ ಬಿ ಅಂತ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಎ ಪ್ಲಸ್ ಬಿ ಸ್ಟಾರ್ ಆಲ್ರೆಡಿ ನಾವು ಮಾಡಿದ್ದೀವಿ, ಎ ಪ್ಲಸ್ ಬಿ ಸ್ಟಾರ್ ಮಾಡಿದ್ದೀವಿ. ಸೊ ಎನ ಆ್ಯಡ್ ಮಾಡಿದ್ದೀವಿ. ಇದಕ್ಕೆ ಏನು ಮಾಡಬೇಕು ಅಂದರೆ ಎ ಬಿ ಬಿ ಅಲ್ವಾ, 9th ಸ್ಟೇಟ್ ಎ ಆಗಿದೆ, ಬಿ ನೆಕ್ಸ್ಟ್ 10th ಸ್ಟೇಟಲ್ಲಿ ಬಿ. ಇದು ಫೈನಲ್ ಸ್ಟೇಟ್ ಆಯಿತು.
ಇಲ್ಲಿ ಸ್ಪೇಸ್ ಕನ್ಸ್ಟ್ರೈಂಟ್ ಆಗಿರೋದ್ರಿಂದ ನಾನು ಈ ಡೌನ್ ವರ್ಡ್ಸ್ ಆ್ಯರೋ ಕೊಟ್ಟಿದ್ದೀನಿ, ಏನಾಗಲ್ಲ ಸ್ಟ್ರೈಟ್ ವರ್ಡ್ಸ್ ನೀವು ಆ್ಯರೋ ಕೊಡ್ಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು 2 ಅಪ್ಲೈಡ್ ಕ್ವಶನ್ಸನ್ನು ಇರ್ಬೋದು ಅಥವಾ ಒಂಚೂರು ಡಿಫಿಕಲ್ಟ್ ಕ್ವಶನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.